ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಎಲ್ಲ ಧಾರ್ಮಿಕ ಆಧ್ಯಾತ್ಮಿಕ ಆಸಕ್ತರಿಗೆ ಚಾಂದ್ರಮಾನ ಯುಗಾದಿ ಅಥವಾ ವಸಂತಾದಿಯ ಹಾರ್ದಿಕ ಶುಭಾಶಯಗಳು ಅಥವಾ ಹೃದಯಪೂರ್ವಕವಾದಂತಹ ಮಂಗಳಕರವಾದ ಆಶಯಗಳು ಅವುಗಳನ್ನು ಸಲ್ಲಿಸ್ತಾ ಈ ವಸಂತ ಋತು ಚೈತ್ರ ಮಾಸ ಅಂತ ಹೇಳಿದ ಕೂಡಲೇ ಭಗವದ್ಭಕ್ತರಿಗೆ ನೆನಪಾಗುವಂಥದ್ದೇ ರಾಮನವಮಿ. ಭಗವಂತ ರಾಮನಾಗಿ ಅವತರಿಸಿದಂತಹ ಪರಮ ಪವಿತ್ರವಾದಂತಹ ದಿನ. ಅಂತಹ ರಾಮನವಮಿ ಈ ಬಾರಿ ಯಾವತ್ತು ಬರ್ತಾ ಇದೆ ಅಂತ ಯಾಕಂತ ಹೇಳಿದರೆ ಅದರಲ್ಲಿ ಕೆಲವರಿಗೆ ಗೊಂದಲ ಇದ್ದ ಹಾಗೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದರೆ ಕೆಲವು ಕಡೆ ಮಾರ್ಚ್ 26ನೇ ತಾರೀಕು ರಾಮನವಮಿ ಅಂತ ಇದ್ದರೆ ಮತ್ತು ಕೆಲವು ಕಡೆ ಮಾರ್ಚ್ 27ನೇ ತಾರೀಕು ರಾಮನವಮಿ ಅಂತ ಈ ರೀತಿ ಇದೆ. ಅದರಲ್ಲಿ ಯಾವುದನ್ನು ನಾವು ಆಚರಿಸಬೇಕಾದದ್ದು ಅನ್ನುವಂತಹ ಪ್ರಶ್ನೆ. ಅದಕ್ಕೆ ಉತ್ತರವಾಗಿ ಅನೇಕ ಧರ್ಮಶಾಸ್ತ್ರ ಗ್ರಂಥಗಳು, ಧರ್ಮಸಿಂಧು, ನಿರ್ಣಯ ಸಿಂಧು, ಸ್ಮೃತಿ ಮುಕ್ತಾ ಫಲ, ಇನ್ನು ಮಂತ್ರಾಲಯ ಪ್ರಭುಗಳಾದ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರಾದಂತಹ ಕೃಷ್ಣಾಚಾರ್ಯರಿಂದ ರಚಿತವಾದ ಸ್ಮೃತಿ ಮುಕ್ತಾವಳಿ, ಇವುಗಳಲ್ಲೆಲ್ಲ ಏನು ತಿಳಿಸಿಕೊಂಡು ಹೋಗ್ತಾರೆ ಅಂತ ಹೇಳಿದರೆ, ನೀವು ವಿಷ್ಣುವಿನ ಭಕ್ತರಾಗಿದ್ದೀರಾ ಅಂತ ಹೇಳಿದರೆ ವೈಷ್ಣವರು ಅಂತ ಹೇಳಿದರೆ ವಿಷ್ಣುವೇ ಕೃಷ್ಣನೇ ಸರ್ವೋತ್ತಮನಾದವನು, ಅವನಿಗೆ ಸರಿಸಾಟಿಯಾದವರಾಗಲಿ ಅವನಿಗಿಂತ ಹೆಚ್ಚಿನವರಾದಂತಹ ದೇವತೆಗಳಿಲ್ವೇ ಇಲ್ಲ, ದೇವರಿಲ್ವೇ ಇಲ್ಲ, ಈ ರೀತಿ ಯಾರು ತಿಳಿದು ತಾವು ಜೀವನದಲ್ಲಿ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ ಅಂಥವರು ಅವಶ್ಯವಾಗಿ ಮಾರ್ಚ್ 27ನೇ ತಾರೀಖೇ ರಾಮನವಮಿಯನ್ನು ಆಚರಿಸಬೇಕು ಅಂತ ಎಲ್ಲ ಧರ್ಮಶಾಸ್ತ್ರ ಗ್ರಂಥಗಳು ತಿಳಿಸ್ತಾ ಇದೆ. ಅಂದರೆ ಏನು ಹೇಳ್ತಾ ಇವೆ ಅಂತ ಹೇಳಿದರೆ, ಯಾವತ್ತು ನವಮಿ ರಾಮಚಂದ್ರ ಅವತಾರ ಮಾಡಿದ್ದು ನವಮಿಯ ತಿಥಿಯಂದು, ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು. ಆ ನವಮಿ ಹೇಗಿರಬೇಕು ಅಂತ ಹೇಳಿದರೆ ಅದು ಅಷ್ಟಮಿಯಿಂದ ಕೂಡಿಕೊಂಡಿರಬಾರದು ಅಂತ ಹೇಳ್ತಾರೆ. ಅಷ್ಟಮಿ ನವಮಿ ಚಾಷ್ಟಮಿ ವಿದ್ಧ ಕಾಮವಿದ್ಧ ಚತುರ್ದಶಿ ದಶಂ ಏಕಾದಶಿ ವಿದ್ಧ ನಗರಾಖ್ಯ ವಿಷ್ಣು ತತ್ಪರೈಹಿ ಅಂತ ಸ್ಪಷ್ಟವಾಗಿ ಧರ್ಮಶಾಸ್ತ್ರಗಳು ಇದು ಪಂಚರಾತ್ರ ಶಾಸ್ತ್ರ ಹೇಳ್ತಾ ಇರುವಂಥದ್ದು. ಅಷ್ಟಮಿಯಿಂದ ಸಹಿತವಾದಂತಹ ನವಮಿಯಂದು ಯಾರು ವೈಷ್ಣವರಿದ್ದಾರೆ, ವಿಷ್ಣುವನ್ನು ಸರ್ವೋತ್ತಮ ಅಂತ ತಿಳಿದು ಪೂಜೆ ಮಾಡ್ತಾ ಇದ್ದಾರೆ ಅಂಥವ್ರು ಯಾವ ಕಾರಣಕ್ಕೂ ರಾಮನವಮಿ ಆಚರಣೆಯನ್ನು ಮಾಡಬಾರದು. ಮತ್ತೇನಂತ ಹೇಳಿದರೆ ದಶಮಿಯಿಂದ ಕೂಡಿದ ನವಮಿಯಂದು ಈ ರಾಮನವಮಿಯನ್ನು ಆಚರಣೆ ಮಾಡಬೇಕು ಅಂತ. ಇಂತಹ ರಾಮನವಮಿ ಮಾರ್ಚ್ 27ನೇ ತಾರೀಕಿನಿಂದೇ ಬರ್ತಾ ಇದೆ. ಅವತ್ತು ಬೆಳಗ್ಗೆ ನವಮಿ ಇದೆ. ನವಮಿ 3 ಮುಹೂರ್ತವಾದರೂ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಾಮಾನ್ಯ 6 ಗಳಿಗೆ, ಅವತ್ತು 13 ಗಳಿಗೆಯಷ್ಟು ಈ ನವಮಿಯ ತಿಥಿ ಇದೆ. ಪುನರ್ವಸು ನಕ್ಷತ್ರ ಇದೆ. ಅದಕ್ಕಾಗಿ 27ನೇ ತಾರೀಕೆ ಯಾರು ವೈಷ್ಣವರು ಅಂದರೆ ವಿಷ್ಣುವನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡ್ತಾ ಇದ್ದಾರೆ, ರಾಮಚಂದ್ರ ವಿಷ್ಣುವಿನ ಅವತಾರ ಅಂತ ಹೇಳಿ ಆರಾಧನೆಯನ್ನು ಮಾಡ್ತಾರೆ ಅಂಥವರು ಮಾರ್ಚ್ 27ರಂದೇ ಆ ರಾಮನವಮಿಯನ್ನು ಆಚರಣೆ ಮಾಡಬೇಕು. ನಾವು ಪ್ರತಿ ಬಾರಿಯೂ ಕೂಡ ರಾಮನವಮಿಯನ್ನು ರಾಮನ ಚಿಂತನೆಯೊಂದಿಗೆ ಆಚರಿಸ್ತಾ ಇದ್ದೇವೆ. ಆದರೆ ಈ ಬಾರಿ ಸ್ವಲ್ಪ ವ್ಯತ್ಯಾಸ ಇದೆ. ಅದನ್ನು ವಿಶೇಷವಾಗಿ ತಿಳಿಸ್ಲಿಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿರುವಂಥದ್ದು. ಯಾವತ್ತು ಚೈತ್ರ ಶುದ್ಧ ಪಾಡ್ಯದಿಂದ ಪ್ರತಿಪತ್ತಿಯಿಂದ ಅಂದರೆ ಚಾಂದ್ರಮಾನ ಯುಗಾದಿಯಿಂದ ಪ್ರಾರಂಭ ಮಾಡಿ ರಾಮನವಮಿಯವರೆಗೆ ನಾವು ರಾಮಾಯಣ ನವಾಹ ರಾಮಾಯಣದ ಕಥೆಯನ್ನು ಶ್ರವಣ ಚಿಂತನವನ್ನು ಮಾಡ್ತಾ ಇದ್ವು. ಆದರೆ ಈ ಬಾರಿ ಸ್ವಲ್ಪ ಅಡೆತಡೆಗಳು ಬಂದಿರುವುದರಿಂದಾಗಿ ನನಗೆ ರಾಮನವಮಿಯಿಂದ ಪ್ರಾರಂಭ ಮಾಡಿ ಅಂತೇಳಿದರೆ, ರಾಮ ಅವತಾರ ಮಾಡಿದಂತಹ ದಿನ ಮಾರ್ಚ್ 27. ಅವತ್ತು ಆ ರಾಮನ ಅವತಾರದ ಕಥೆಯಿಂದ ಪ್ರಾರಂಭ ಮಾಡಿ ನಂತರ ಏಪ್ರಿಲ್ 4ನೇ ತಾರೀಕು 9 ದಿನಗಳ ಕಾಲ ಈ ಬಾರಿ ರಾಮಾಯಣದ ವಿಶೇಷವಾದ ಚಿಂತನೆ ನಡೀತಾ ಇದೆ. ಈ ಬಾರಿಯ ವೈಶಿಷ್ಟ್ಯ ಏನು ಅಂತ ಹೇಳಿದರೆ, ಪ್ರತಿ ಬಾರಿಯೂ ಕೂಡ ನಾವು ರಾಮಾಯಣದ ಕಥೆಯನ್ನು ಕೇಳ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ಈ ಬಾರಿ ಆ ರಾಮಾಯಣದ ಆಧಾರದಲ್ಲಿ ರಾಮಚಂದ್ರನ ವ್ಯಕ್ತಿತ್ವದ ಪರಿಚಯ, ರಾಮಚಂದ್ರ ಅಂತ ಹೇಳಿದರೆ ಏನು, ಆ ರಾಮಚಂದ್ರನ ಪರಿಚಯ, ಆ ಸೀತಾದೇವಿಯ ಪರಿಚಯ, ಇನ್ನು ಹನುಮಂತನ ಪರಿಚಯ, ಹೀಗೆ ಆ ರಾಮಾಯಣದಲ್ಲಿ ಬರುವಂತಹ ಆ ಪಾತ್ರಗಳೇನಿದೆ, ಆ ಮುಖ್ಯವಾದಂತಹ ಭಗವದ್ಭಕ್ತರ ಪಾತ್ರಗಳು, ಅವುಗಳ ವಿಶೇಷವಾದ ಚಿಂತನೆ. ಯಾಕಂತ ಹೇಳಿದ್ರೆ ಅದರಿಂದಾಗಿ
ನಮಗೆ ಬದುಕಿನಲ್ಲಿ ತುಂಬ ಕಲೀಲಿಕ್ಕಿದೆ. ಅಷ್ಟು ಮಾತ್ರ ಅಲ್ಲ, ಅದರಿಂದಾಗಿ ಆ ರಾಮಚಂದ್ರನ ಮೇಲೆ, ಸೀತಾಮಾತೆಯ ಮೇಲೆ, ಹನುಮಂತನ ಮೇಲೆ ನಮಗೆ ವಿಶೇಷವಾದ ಭಕ್ತಿ ಉಂಟಾಗಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಆ ರೀತಿಯಿಂದ ಈ ಬಾರಿ ರಾಮಾಯಣದ ಚಿಂತನೆಯನ್ನು ನಡೆಸೋಣ. ಅದಕ್ಕಾಗಿ ಮಾರ್ಚ್ 27ನೇ ತಾರೀಕು ಶುಕ್ರವಾರದಿಂದ ಎಲ್ಲರೂ ಆ ರಾಮಾಯಣ ನವಾಹ ಅದು ಮಧ್ಯಾಹ್ನ 3:30 ಗಂಟೆಯಿಂದ ಪ್ರಾರಂಭ ಆಗ್ತಾ ಇದೆ. 3:30ಯಿಂದ 5:30 ತನಕ ಉಡುಪಿಯ ಸಮೀಪದಲ್ಲಿರುವ ಚಿಟ್ಪಾಡಿ ಶ್ರೀನಿವಾಸ ದೇವಸ್ಥಾನದಲ್ಲಿ ಈ ರಾಮಾಯಣದ ಪಾತ್ರಗಳ ಚಿಂತನೆ ನಡೀತಾ ಇದೆ. ಅಂದರೆ ರಾಮಾಯಣದ ಚಿಂತನೆ ಅದು ನಡೀತಾ ಇದೆ. ಯಾರಿಗೆ ಅಲ್ಲಿ ನೇರವಾಗಿ ಭಾಗವಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥವರಿಗೋಸ್ಕರ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಸುಜ್ಞಾನ ವಾಹಿನಿ ಚಾನಲ್ನಲ್ಲಿ ಈ ರಾಮಾಯಣ ಚಿಂತನ ಕಾರ್ಯಕ್ರಮ ನಿಮಗೆ ನೇರ ಪ್ರಸಾರ ಆಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಅವತ್ತು ಮಧ್ಯಾಹ್ನ ರಾಮನವಮಿಯಂದು ಮಧ್ಯಾಹ್ನ ಯಾವ ರೀತಿ ರಾಮನ ಆರಾಧನೆಯನ್ನು ಮಾಡಬೇಕು, ರಾಮನಿಗೆ ಅರ್ಘ್ಯ ಪ್ರದಾನವನ್ನು ಕೊಡಬೇಕು, ಇದನ್ನು ಕೂಡ ನಿಮಗೆ ತಿಳಿಸಿಕೊಡಲಿಕ್ಕಿದೆ. ಅದಕ್ಕಿಂತ 1-2 ದಿನ ಮುಂಚಿತವಾಗಿ ಆ ರಾಮನವಮಿಯಂದು ರಾಮನ ಆರಾಧನೆಯನ್ನು ಮಾಡಲಿಕ್ಕೆ ಏನೇನು ತಯಾರಿಯನ್ನು ಮಾಡಿಕೊಳ್ಬೇಕು, ಅಂದರೆ ಇದು ಯಾರಿಗೆ ತಿಳಿಸ್ತಾ ಇರುವುದು ಅಂತ ಹೇಳಿದರೆ ಯಾರಿಗೆ ಏನೂ ಗೊತ್ತಿಲ್ಲ, ಆದರೆ ರಾಮನ ಪೂಜೆ ಮಾಡಬೇಕು ಅಂತ ಇಚ್ಛೆ ಇದೆ ಅಂಥವರಿಗೆ, ಯಾರು ತಿಳ್ಕೊಂಡಿದ್ದಾರೆ ಪೂಜಾ ವಿಧಾನಗಳನ್ನು ಅವರು ತಾವು ತಿಳಿದಂತೆಯೇ ಮಾಡ್ತಾರೆ, ಏನೂ ಗೊತ್ತಿಲ್ಲದವರೂ ಕೂಡ ರಾಮನ ಆರಾಧನೆಯನ್ನು ಮಾಡಿ ಅವತ್ತು ಮಧ್ಯಾಹ್ನ ರಾಮನಿಗೆ ಅರ್ಘ್ಯ ಪ್ರದಾನವನ್ನು ಕೊಡ್ಬೋದು. ಹಾಗೆಯೇ ನಾವು ಸಂಜೆಯಿಂದ ಅದು 3:30ಯಿಂದ ಆ ರಾಮಾಯಣದ ಚಿಂತನೆಯನ್ನು ಪ್ರಾರಂಭ ಮಾಡೋಣ ಅಂತ ಹೇಳ್ತಾ, ಅದಕ್ಕಾಗಿ ಎಲ್ಲರೂ ಕೂಡ ತಾವು ಸಿದ್ಧರಾಗಿರಿ ಅಂತ ನಾನು ಕೇಳಿಕೊಳ್ತಾ ಈ ಮಾತನ್ನು ಮಧ್ವಾಂತರ್ಗತ ಹನುಮದಂತರ್ಗತ ರಾಮಚಂದ್ರನಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.